ಹೆಲೋ ಆಲ್, ವೆಲ್ಕಮ್ ಬ್ಯಾಕ್. ಈ ಒಂದು ಟ್ಯುಟೋರಿಯಲಲ್ಲಿ ಮ್ಯಾಕ್ OSಲ್ಲಿ NVM ಸೆಟಪ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಬಿಫೋರ್ ಸ್ಟಾರ್ಟಿಂಗ್, NVM ಅಂತಂದರೆ ನೋಡ್ ವರ್ಷನ್ ಮ್ಯಾನೇಜರ್. ಅಡ್ವಾಂಟೇಜ್ ಏನು ಅಂತಂದರೆ ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಡಿಫ್ರೆಂಟ್ ವರ್ಷನ್ ಆಫ್ ನೋಡ್ನ ನಾವು ಮಿಷಿನಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಆ್ಯಂಡ್ ಡಿಪೆಂಡ್ಸ್ ಆನ್ ದ ಪ್ರಾಜೆಕ್ಟ್, ಯಾವಾಗ ನಮಗೆ ವರ್ಷನ್ ಚೇಂಜ್ ಮಾಡಬೇಕಾಗುತ್ತೋ ಆವಾಗ ನಾವು NVM ಯೂಸ್ ಮಾಡ್ಕೊಂಡು ನೋಡ್ ವರ್ಷನ್ನ ಚೇಂಜ್ ಮಾಡ್ಕೊಂಡು ನಮ್ಮ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಬೋದು. Okay, now let's look into how to install NVM. Okay, nodejs.org ವೆಬ್ಸೈಟಿಗೆ ವಿಸಿಟ್ ಮಾಡಿ. nodejs.org ಅಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಹೋದರೆ ನಮಗೆ ಇಷ್ಟು ಆಪ್ಷನ್ಸ್ ಅವೈಲಬಲ್ ಇರುತ್ತೆ. ಫಸ್ಟ್ ಡ್ರಾಪ್ ಡೌನ್ ಬಂದುಬಿಟ್ಟು ಇದು ನೋಡ್ ವರ್ಷನ್ ಡ್ರಾಪ್ ಡೌನ್. ಇಲ್ಲಿ ನಮಗೆ ಇದು ಲೇಬಲ್ಸ್ ಇದೆ LTS ಅಂತ. ಆಲ್ವೇಸ್ ನಾವು LTS ವರ್ಷನ್ನ ಪ್ರಿಫರ್ ಮಾಡಬೇಕು ಟು ಡೌನ್ಲೋಡ್ ಮಾಡೋದಕ್ಕೆ. ಏನಕ್ಕೆ ಅಂದರೆ LTS ಅಂತಂದರೆ ಲಾಂಗ್ ಟರ್ಮ್ ಸಪೋರ್ಟ್ ಅಂತ. ಸೊ ಈ ವರ್ಷನ್ಸಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ನ ಸೆಟಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ವರ್ಷನಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಸಪೋರ್ಟ್ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಕೆಲವೊಂದು ವರ್ಷನ್ನ EOL ಅಂತ ಮೆನ್ಷನ್ ಮಾಡಿದ್ದಾರೆ. ದೀಸ್ ಆರ್ ನಥಿಂಗ್ ಬಟ್ ಎಂಡ್ ಆಫ್ ಲೈಫ್. ಸೊ ಡೋಂಟ್ ಪ್ರಿಫರ್ ಟು ಇನ್ಸ್ಟಾಲ್ ಎಂಡ್ ಆಫ್ ಲೈಫ್ ವರ್ಷನ್ಸ್. ಆಲ್ವೇಸ್ ನೀವು ಲೇಟೆಸ್ಟ್ ಲಾಂಗ್ ಟರ್ಮ್ ಸಪೋರ್ಟ್ ವರ್ಷನ್ನ ಪ್ರಿಫರ್ ಮಾಡಬೇಕು. ಆ್ಯಂಡ್ ಕರೆಂಟ್ ವರ್ಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕರೆಂಟ್ ವರ್ಷನ್ ಈಸ್ ನಥಿಂಗ್ ಬಟ್ ರೀಸೆಂಟ್ಲಿ ರಿಲೀಸ್ಡ್ ವರ್ಷನ್. ಓಕೆ, ಯಾವಾಗಲೂ ಪ್ರಾಜೆಕ್ಟ್ನ ಡೆವಲಪ್ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ಸಪೋರ್ಟ್ನ ಯೂಸ್ ಮಾಡೋದು ಒಳ್ಳೆಯದು, ಪ್ರಿಫರಬಲ್. ಓಕೆ, ನೆಕ್ಸ್ಟ್ ಡ್ರಾಪ್ ಡೌನ್ ಬಂದುಬಿಟ್ಟು OS. ನಾನು ಮ್ಯಾಕ್ OSನ ಸೆಲೆಕ್ಟ್ ಮಾಡ್ತೀನಿ. NVM ನೋಡ್ ವರ್ಷನ್ ಮ್ಯಾನೇಜರ್ ಆ್ಯಂಡ್ NPM ವಿತ್ ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಓಕೆ, ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಕಮೆಂಟ್ ಬರುತ್ತೆ. ಓಕೆ, ನಾವು ಡೈರೆಕ್ಟ್ ಬೈನರಿ ಯೂಸ್ ಮಾಡ್ಕೊಂಡು ಕೂಡ ನಾವು ಇನ್ಸ್ಟಾಲ್ ಮಾಡ್ಬೋದು NVMನ, ಬಟ್ ಐ ಪ್ರಿಫರ್ ಟು ಗೋ ವಿತ್ ಬ್ಯಾಶ್ ಕಮೆಂಟ್ಸ್. ಓಕೆ, ಈ ಒಂದು ಕಮೆಂಟ್ನ ಕಾಪಿ ಮಾಡ್ಕೊಂಬಿಟ್ಟು ಟರ್ಮಿನಲ್ ಓಪನ್ ಮಾಡಿ. ಓಕೆ, ಇಲ್ಲಿ ಈ ಟರ್ಮಿನಲಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ. ಜಸ್ಟ್ ಹಿಟ್ ಎಂಟರ್. ಓಕೆ, ಕಮಾಂಡ್ ಎಕ್ಸಿಕ್ಯೂಟೆಡ್. ಇಲ್ಲಿ ಏನು ಇನ್ಫಾರ್ಮೇಷನ್ ತೋರಿಸ್ತಿದೆ ಅಂದರೆ ನನ್ನ ಮಿಷನ್ನಲ್ಲಿ ಆಲ್ರೆಡಿ NVM ಇದೆ. ಸೊ NVM ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್. ಓಕೆ, ಲೆಟ್ಸ್ ಚೆಕ್. ಕಮೆಂಟ್ ರನ್ ಮಾಡ್ತೀನಿ NVM ಕಮೆಂಟ್ ವರ್ಷನ್ ಚೆಕ್ ಮಾಡೋದಕ್ಕೆ. ಓಕೆ 0.40.5 ಈಸ್ ವರ್ಷನ್ ಇದೆ. ಸೊ ನೆಕ್ಸ್ಟ್ ಈಸ್ ನಾನಿವಾಗ NVM ಕಮೆಂಟ್ ತೋರಿಸ್ತೀನಿ. NVM ಸ್ಪೇಸ್ ಲಿಸ್ಟ್ ಅಂತ ರನ್ ಮಾಡಿದ್ರೆ ಈಗ ಈ ಮಿಷನ್ನಲ್ಲಿ ಯಾವ್ಯಾವ ವರ್ಷನ್ ಇದೆ ಆ ವರ್ಷನ್ ಎಲ್ಲ ಅದು ಲಿಸ್ಟ್ ಮಾಡುತ್ತೆ. ಸೊ ಇಲ್ಲಿ ಕರೆಂಟ್ಲಿ 16.20.0ಗೆ ನೋಡ್ ವರ್ಷನ್ ಪಾಯಿಂಟ್ ಮಾಡ್ತಾಯಿದೆ. ಓಕೆ, ಆ್ಯಂಡ್ 20.19.1 ಅವೈಲೇಬಲ್ ಇದೆ ಆ್ಯಂಡ್ 24.13.1 ಕೂಡ ಅವೈಲೇಬಲ್ ಇದೆ. ಓಕೆ, ಇಲ್ಲಿ ಸಮ್ ಅದರ್ ವರ್ಷನ್ಸ್ ಆರ್ ಆಲ್ಸೋ ಲಿಸ್ಟೆಡ್. NA ಅಂತ ಏನೇನು ಮೆನ್ಷನ್ ಆಗಿದೆಯೋ ಅದೆಲ್ಲ ನಾಟ್ ಅವೈಲೇಬಲ್. ಓಕೆ, ಸೊ ಲಾಸ್ಟ್ ಟೈಮ್ ನಾನು ನೋಡ್ ಇನ್ಸ್ಟಾಲ್ ಮಾಡುವಾಗ ಲಾಂಗ್ ಟರ್ಮ್ ಸಪೋರ್ಟ್ ವರ್ಷನ್ ಇದ್ದಿದ್ದು 24.13.1. ಓಕೆ, ಈಗ ಜಸ್ಟ್ ನಾವು ವೆಬ್ಸೈಟಲ್ಲಿ ವಿಸಿಟ್ ಮಾಡಿದಾಗೆ ಲೇಟೆಸ್ಟ್ ಲಾಂಗ್ ಟರ್ಮ್ ಸಪೋರ್ಟ್ ಇರೋದು 24.16.0. ಸೊ ನಾನು 24.16.0ನ ನಾನು ಇನ್ಸ್ಟಾಲ್ ಮಾಡ್ತೀನಿ. ಓಕೆ, .16.0 hit enter. Okay, it will take some time to execute. Okay, just now it finished. Okay, and here it is ಇಲ್ಲಿ NPM ವರ್ಷನ್ ಕೂಡ ಇದು ಮೆನ್ಷನ್ ಮಾಡ್ತಾಯಿದೆ. ಸಿ ನಾವು ಜಸ್ಟ್ NVM ಇನ್ಸ್ಟಾಲ್ 24.16.0 ಅಂತ ಇಷ್ಟು ಕಮೆಂಟ್ ಕೊಟ್ವಿ. ಬೈ ಡಿಫಾಲ್ಟ್ NVM ಇವಾಗ 24.16ಗೆ ಪಾಯಿಂಟ್ ಮಾಡ್ತಿದೆ. ಇದನ್ನ ಹೆಂಗೆ ವೆರಿಫೈ ಮಾಡ್ಬೋದು ಅಂತಂದರೆ ಅಗೇನ್ ಯು ಜಸ್ಟ್ ರನ್ NVM ಲಿಸ್ಟ್. ಓಕೆ, ಈಗ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗ್ರೀನಲ್ಲಿ ಹೈಲೈಟ್ ಆಗಿದೆ 24.16.0ಗೆ ಪಾಯಿಂಟ್ ಮಾಡ್ತಿದೆ ಅಂತ. ದಿಸ್ ಈಸ್ ಅಬೌಟ್ NVM ಸೆಟಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್.